ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಅನ್ಲಿಶ್ ಕನ್ನಡ. ಇದು ಕನ್ನಡ ಬಿಗ್ ಬಾಸ್ ಸೀಸನ್ 10 ರಿವ್ಯೂ ಡೇ 89. ಮೊದಲಿಗೆ ಡೇ 88 ತೋರಿಸಿದ್ರು. ಅದೇ ತುಕಾಲಿ ಸಂತೋಷ್ ಅವರು, ಸಂಗೀತ ಅವರು ಇಬ್ಬರು ಕ್ಯಾಪ್ಟನ್ಸಿ ಟಾಸ್ಕಿಗೆ ನಾಮಿನೇಟ್ ಆಗಿದ್ದಾರೆ. ವಿನಯ್ನ, ಕಾರ್ತಿಕ್ನ ಸಂಗೀತ ಅವರು ತೆಗೆದುಬಿಟ್ರು. ನಾನು ಅದನ್ನೇ ಕಾಮಿಡಿಯಾಗಿ ಮಾತಾಡ್ತಾಯಿದ್ರು. ತನಿಷಾನು ನಮ್ರತಾನು ರೇಗಿಸ್ತಾಯಿದ್ರು ವಿನಯ್ನ, ಕಾರ್ತಿಕ್ನ. ಇದಾದಮೇಲೆ ಡೇ 89 ಶುರುವಾಗುತ್ತೆ. ಡೇ 89ನಲ್ಲಿ ಹಂಗೆ ನಾರ್ಮಲಾಗಿ ಮಾತಾಡ್ತಾ ಇರ್ತಾರೆ. ಆಮೇಲೆ ಎಲ್ಲರನ್ನೂ ಲಿವಿಂಗ್ ಏರಿಯಾ ಕರೆದು ಟಾಸ್ಕ್ ಬಗ್ಗೆ ವಿವರಣೆ ಮಾಡ್ತಾರೆ. ಕ್ಯಾಪ್ಟನ್ಸಿ ಟಾಸ್ಕ್ ಬಗ್ಗೆ. ಏನು ಟಾಸ್ಕ್ ಅಂದರೆ ಬಾಲು. ಆ ಬಾಲನ್ನ ಬಂದ್ಬಿಟ್ಟು ಕರೆಕ್ಟಾಗಿ ಅದೇನೋ ಪೆಡಸ್ಟೇನು ಇದಕ್ಕೆ ಏನೋ ಬಾಲು ಇದೆಲ್ಲ ಲೀಸ್ ಹಾಕೊಂಬಿಟ್ಟವ್ರು 100 ಡೇಸ್ಗೆ. ತುಂಬ ಟಾಸ್ಕ್ ಇದ್ರ ಮೇಲೆ ಹೋಗ್ತಾಯಿದೆ. ಸರಿ ಅಂತ ಅದೇನೆಂದರೆ ಕರೆಕ್ಟಾಗಿ ನಿಲ್ಲಿಸ್ಕೊಂಡು ಬಾಲ್ನ ಹಾಗೆಯೇ ಎಳೆದು ಇದರಲ್ಲಿ ಹಾಕ್ಬೇಕು. ಇದು ನೋಡಿದವ್ರಿಗೆ ಗೊತ್ತಾಗುತ್ತೆ. ಅದನ್ನು ಫಸ್ಟು ಆದಮೇಲೆ ಆ ಬಾಲ್ನ ತೆಗೆದು ಕರೆಕ್ಟಾಗಿ ಹೋಲಲ್ಲಿ ಬಿಡಬೇಕು. ಬಿಟ್ಟರೆ ಅದು ಕರೆಕ್ಟಾಗಿ ಹೋಗಿ ಹೋಲಲ್ಲಿ ಕೂತ್ಕೋಬೇಕು. ಈ ಟಾಸ್ಕ್ ಆಡಿಸಿದ್ರು. ತುಕಾಲಿ ಸಂತೋಷ ಸಂಗೀತ ಅವರು ಆಡಿದ್ರಲ್ಲ, ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಮಾಡುವಾಗ ಸಂಗೀತ ಅವರು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಪೀಡಾಗಿ ಹಾಕಿದ್ರು. ಆಮೇಲೆ ತುಕಾಲಿ ಅವರು ಹಾಕಿದ್ರು. ಆಮೇಲೆ ನೆಕ್ಸ್ಟು ಬಿಡದೆ ಕರೆಕ್ಟಾಗಿ ಇದರಲ್ಲಿ ಸಂಗೀತ ಅವರು ಇದು ಮಾಡಿದ್ರು. ಆಮೇಲೆ ಆ ಟಾಸ್ಕ್ ಫೈನಲ್ ಆಗಿ ಸಂಗೀತ ಅವರು ವಿನ್ ಮಾಡಿ ನೆಕ್ಸ್ಟ್ ವೀಕ್ ಕ್ಯಾಪ್ಟನ್ ಆದರು. ಇದೇನೋ ವಾರ ಈಗ ಬೇಗ ಕ್ಯಾಪ್ಟನ್ಸಿ ಟಾಸ್ಕ್ ಮುಗಿತಾ ಇದೆ ಅಲ್ವಾ. ಥರ್ಸ್ಡೇಗೇ ಕ್ಯಾಪ್ಟನ್ಸಿ ಟಾಸ್ಕ್ ಮುಗಿತಾ ಇದೆ. ಆಮೇಲೆ ಇವ್ರು ಕ್ಯಾಪ್ಟನ್ ಆದಮೇಲೆ ಸಂಗೀತ ಅವರು ತನಿಷಾ ಅವ್ರಿಗೆ ಕ್ಯಾಪ್ಟನ್ಸಿ ರೂಮ್ ಬಿಡಬೇಕು, ಸಂಗೀತ ಅವ್ರು ಹೋಗ್ಬೇಕಂತ. ಆಲ್ಮೋಸ್ಟ್ ಎಲ್ಲ ಸಾಧ್ಯವಾದಷ್ಟೆಲ್ಲ ಖುಷಿಯಾಗಿದ್ದರು. ಅವ್ರು ಕ್ಯಾಪ್ಟನ್ ಅಂದ್ರಲ್ಲ ಅಂತೇಳಿ. ಈವನ್ ತುಕಾಲಿ ಸಂತೋಷ್ ಹೇಳಿದ್ರು, ಚೆನ್ನಾಗಿ ನಿಮ್ಮ ಆಗಿದ್ದು ಒಳ್ಳೆಯದಾಯಿತು. ಹೇಗಿದ್ದರು ನೀವು ಆಗಿಲ್ಲ, ನಾನೂ ಆಗಿಲ್ಲ, ಇದು ನನಗೇನು ತಪ್ಪು ಅನಿಸ್ತಲ್ಲ, ಚೆನ್ನಾಗಿ ಆಡಿದ್ರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಂಕರೇಜ್ ಮಾಡಿ ಮಾತಾಡೋರು. ಇದರಲ್ಲಿ ಏನಂದರೆ ಆಲ್ಮೋಸ್ಟ್ 3-4 ಟಾಸ್ಕ್ ಅನಿಸುತ್ತೆ. ತುಕಾಲಿ ಸಂತೋಷ್ ಅವ್ರ ಕ್ಯಾಪ್ಟನ್ಸಿ ಟಾಸ್ಕ್ ಫೈನಲ್ವರೆಗೂ ಹೋಗಿದ್ದು. ಆಗ್ತಾಯಿಲ್ಲ, ಏನೋ ಗೊತ್ತಿಲ್ಲ. ನೆಕ್ಸ್ಟ್ ವೀಕ್ ಆಗ್ತಾರೋ ಏನೋ. ಇದಾದಮೇಲೆ ಸಂಗೀತ ಅವ್ರು ಬಂದು ಇದು ಕೊಟ್ಟರು ಎಲ್ಲರಿಗೂ, ಈ ವಾರ ಆರಾಮಾಗಿ ಫನ್ನಾಗಿ ಹೋಗೋಣ, ಜಾಲಿಯಾಗಿ ಎಲ್ಲರೂ ಸ್ವಲ್ಪ ಇದು ಮಾಡಿ ಸಪೋರ್ಟ್ ಮಾಡಿ. ಈಗಲೇ ನಾನು ಸಾರಿ ಕೇಳ್ಕೊಳ್ತೀನಿ, ಯಾರಾದರೂ ರೂಲ್ಸ್ ಮೀರಿದ್ರೆ ನಾನು ಸ್ವಲ್ಪ ಪನಿಷ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಈಗಲೇ ಸಾರಿ ಕೇಳ್ತೀನಿ ಅಂದರೆ ಏನು ಸಿವಿಯರ್ ಪನಿಷ್ಮೆಂಟಾಗಿ ಏನೋ ಗೊತ್ತಿಲ್ಲ, ಅದ್ರ ಬಗ್ಗೆ ಆಯಿತು. ಆಮೇಲೆ ಒಂದು ಅನೌನ್ಸ್ಮೆಂಟ್ ಬಂತು, ಇವರು ಡ್ರೋನ್ ಪ್ರತಾಪ್ ಅವರು ಹಾಸ್ಪಿಟಲೈಸ್ ಆಗಿದ್ದಾರೆ. ಏನಕ್ಕೆ ಅಂದರೆ ಅವರು 3-4 ದಿವಸದಿಂದ ಪ್ರಾಪರಾಗಿ ಊಟ ಮಾಡ್ತಾಯಿಲ್ಲ, ಸ್ಕಿಪ್ ಮಾಡ್ತಾಯಿದ್ದಾರೆ ಅಂತ. ಇದು ನಾನು ಮೊದಲೇ ಹೇಳಿದ್ದೆ. ಅವ್ರು ಸಾಕಷ್ಟು ಇದರಲ್ಲಿ ಸ್ಕಿಪ್ ಮಾಡಿದ್ರು ಊಟನ. ಮೊದಲೇ ಪಾರ್ಟಿ ಸಣ್ಣ, ಏನಕ್ಕೆ ಅವ್ರು ಸ್ಕಿಪ್ ಮಾಡ್ಕೊಂಡು ಇದು ಮಾಡ್ತಾರೋ ಗೊತ್ತಾಗ್ತಾಯಿಲ್ಲ. ಅವ್ರ ಜೊತೆ ಯಾರಾದರೂ ಚೆನ್ನಾಗಿ ಮಾತಾಡ್ತಾ ಇದ್ದರೆ ಆವಾಗ ಅವ್ರ ಜೋಶ ಇದ್ದರೆ ಊಟ ಮಾಡ್ತಾರೆ, ಇಲ್ಲಾಂದರೆ ಸ್ಕಿಪ್ ಮಾಡ್ತಾರೆ. ಊಟದ ಮೇಲೆ ಏನು ಇದು ತೋರಿಸೋದೋ ಗೊತ್ತಿಲ್ಲ. ನೋಡಿ ಇವಾಗ ಅವ್ರಿಗೆ ಎಫೆಕ್ಟ್ ಆಯಿತಾ. ಮೊದಲು ಅವ್ರು ಎಲ್ಲರ ಹತ್ರ ಬೆರೆಯೋದು ಕಲಿಬೇಕು. ಅವ್ರು ಯಾರು ಸೇರಿಸ್ಕೊಳ್ತಾ ಇಲ್ಲ, ಅದೆಲ್ಲ ಬೇರೆ ವಿಚಾರ. ಈವನ್ ತುಕಾಲಿ ಅವ್ರಿಗೂ ಫಸ್ಟ್ ಹಾಗೆ ಇತ್ತು, ವರ್ತೂರವ್ರಿಗೂ ಆಯಿತು. ಈಗ ಅವರು ಬೆರೀತಾ ಇದ್ದಾರಲ್ಲ, ಇವರು ಬೆರೀಬೋದಲ್ವ, ಏನಪ್ಪ ಅದು ಅವರಿಷ್ಟ. ಆಮೇಲೆ ಲಕ್ಸರಿ ಬಜೆಟ್ ಟಾಸ್ಕು, ಅದಕ್ಕೆ ಮುಂಚೆನೇ ಇದು ಕೊಟ್ಟರು. ಅದೇ ವಾರ ಇರುತ್ತಲ್ವ, ಉತ್ತಮ ಕಳಪೆ. ಇದಕ್ಕೆ ಈ ಸಲ ಆಲ್ಮೋಸ್ಟ್ 90% ಮೆಂಬರ್ಸು ಉತ್ತಮ ಬಂದು ಕಾರ್ತಿಕ್ ಅವರು ಕೊಟ್ಟರು. ಚೆನ್ನಾಗಿ ಆಡಿದ್ರು. ಅವರಿಂದ ಒಂದು ಆಲ್ಮೋಸ್ಟ್ 5 lakhs ಹತ್ರ ಬಂತು ಅಂತೇಳ್ಬಿಟ್ಟು ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಇವ್ರಿಗೆ ಕೊಟ್ಟರು, ನಮ್ಮ ಕಾರ್ತಿಕ್ ಅವ್ರಿಗೇ. ಕಳಪೆ ಇದ್ದೇ ಇದೆ, ವರ್ತೂರು ಸಂತೋಷು, ಮೈಕಲ್ ಎಲ್ಲ ತೊಗೊಂಡೋಗಿ ಸುಚ್ಚಿದ್ರು ಇಬ್ಬರು. ಫೈನಲ್ ಆಗಿ ಮೈಕಲ್ ಅವರು ಕಳಪೆ ಆಯಿತು. ಅಲ್ಲಿ 4 ಜನ ವರ್ತೂರಿಗೆ, 5 ಜನ ಮೈಕಲ್ಗೆ. ಸೊ ಮೈಕಲ್ ಅವರು ಕಳಪೆ ಆದರು. ವರ್ತೂರವ್ರಿಗೆ ಹೇಳ್ಬೇಕಂದ್ರೆ ಯಾವಾಗಲೂ ಒಂದೇ ಕಾರಣ ಹೇಳ್ತಾಯಿದ್ರು, ಟಾಸ್ಕ್ ಸರಿಗೆ ಆಡ್ತಾರೆ. ಅವ್ರು ಕೊಟ್ಟಿರೋದೇ ಒಂದು ಟಾಸ್ಕು, ಅದನ್ನು ಚೆನ್ನಾಗಿ ಆಡಿದ್ರು. ಹೇಳ್ಬೇಕಂದ್ರೆ ಅವ್ರ ಜೊತೆ ಮೈಕಲ್ಲು ಆಡಿದ್ರು, ಇಬ್ಬರು ಸೇರಿನೇ ಇದಾಯಿತು. ಅವರು ಚೆನ್ನಾಗಿ ಆಡಿದ್ರು. ಏನೋ ಅದು ಬಿಟ್ಟರು. ನೆಕ್ಸ್ಟು ಅವ್ರು ಅದೇ ಒಂದು ಹೇಳ್ತಾಯಿದ್ರು, ಸ್ಪೋರ್ಟ್ಸ್ಮ್ಯಾನ್ಶಿಪ್ಪು ಅದು ಇದು ಅಂತ ಹೇಳ್ತಾರೆ. ನಾನು ಕೊಟ್ಟಿರೋದೇ ಒಂದು ಟಾಸ್ಕು, ಅದನ್ನು ನಾನು ಚೆನ್ನಾಗಿ ಆಡಿದ್ದೀನಿ. ಯಾವ ಟಾಸ್ಕ್ ಮುಂದೆ ಬರ್ತಾರೆ ಅಂದರೆ ಕೊಟ್ಟರೆ ತಾನೇ ಬರೋಕ್ಕೆ ಅಂತ ಹೇಳಿದ್ರು. ಆಮೇಲೆ ಮೈಕಲ್ ಅವರಿಗೆ ಕಳಪೆ ಕೊಟ್ಟರು. ಮೈಕಲ್ ಅವರು ಹೋಗೋ ಹೇಳಿದ್ರು, ಕಿಚ್ಚನ ಚಪ್ಪಾಳೆ ತಗೊಂಡಿದ್ದೀನಿ, 2 ಸಲ ಕ್ಯಾಪ್ಟನ್ನೂ ಹಾಕಿದ್ದೀನಿ, ಆಮೇಲೆ ಹೊರಗಡೆ ಹೋಗ್ಬಿಟ್ಟು ಬಂದಿದ್ದೀನಿ, ಆಮೇಲೆ ನಾಮಿನೇಷನ್ ಲಾಸ್ಟ್ವರೆಗೂ ಬಂದು
ಎಲಿಮಿನೇಷನ್ ಪಾಸಲ್ಲಿ ವರೆಗೂ ಬಂದಿದ್ದೀನಿ, ಎಲ್ಲ ನೋಡಿದ್ದೀನಿ. ಈಗ ಜೈಲು ಹೋಗಿ ನೋಡ್ಕೊಂಬಿಡ್ತೀನಿ ಅಂತ ಹೇಳಿದ್ರು. ಅದೊಂಥರ ಚೆನ್ನಾಗಿತ್ತು. ಇದಾದಮೇಲೆ ಅವರು ಹೋದರು. ನೆಕ್ಸ್ಟು ಲಕ್ಸುರಿ ಬಜೆಟ್ ಟಾಸ್ಕ್. ಲಕ್ಸುರಿ ಬಜೆಟ್ ಟಾಸ್ಕಲ್ಲಿ ಬಲೂನ್ನ ತಗೊಂಡು ಹೊಡಿಬೇಕು. ಅಲ್ಲಿ ಮುಂದೆ ಒಂದು ಪಿನ್ ಥರ ಸ್ವಿಚ್ ಇರುತ್ತೆ, ಅಲ್ಲಿಗೆ 10 ಬಲೂನ್ ಮಿನಿಮಮ್ ಹೊಡಿಬೇಕು ಅಂತ ಹೇಳಿದ್ರು. ಅದು ಹೊಡೆದ್ರೆ ನಿಮಗೆ ಲಕ್ಸುರಿ ಬಜೆಟು ಸಿಗುತ್ತೆ ಅಂತ ಹೇಳಿದರು. ಹೊಡೆದ್ರು. ವಿನಯ್ ತನಿಷಾದ್ರು 3 ಬಲೂನ್ 4 ಬಲೂನ್ ಹೊಡೆದ್ರು. ವಿನಯ್ ಒಂದೂ ಹೊಡೆದಿಲ್ಲ, ಹೋಯ್ತು. ನೆಕ್ಸ್ಟ್ ನಮ್ರತಾನು ಕಾರ್ತಿಕ್ ಆಡಿದ್ರು, ಅಲ್ಲೂ ಹೋಯ್ತು. ಹಾಗೆ ಕಾರ್ತಿಕ್ ಅವ್ರು ಹೇಳ್ತಾಯಿದ್ದಾರೆ, ಯಪ್ಪ ಈಗ ಬಂತು ಇದು ಏನೋ ಅದಕ್ಕೆ ಮುಂಚೆನೇ ಕರೆಕ್ಟು, ಅದಕ್ಕೆ ಮುಂಚೆನೇ ಲಕ್ಸುರಿ ಬಜೆಟ್ ಆಯಿತು. ಲಕ್ಸುರಿ ಬಜೆಟಲ್ಲಿ ಯಥಾ ಪ್ರಕಾರ ಇಷ್ಟು ಗಳಿಸಿದ್ರೆ ಲಕ್ಸುರಿ ಬಜೆಟಲ್ಲಿ ಕೌಂಟಿಂಗಲ್ಲಿ ಮಿಸ್ ಮಾಡಿದ್ರು. ಅದೇನಪ್ಪ ಯಾವ ಸೀಸನಲ್ಲಿ ಇಲ್ದಿರೋ ಅಷ್ಟು ಇಷ್ಟು ಇವರು ಮುಟ್ಟಾಳ್ರ ಏನೋ ಗೊತ್ತಿಲ್ಲ. ಕರೆಕ್ಟಾಗಿ ಒಂದು ಕೌಂಟ್ ಮಾಡೋಕ್ಕೆ ಮಿಸ್ ಮಾಡ್ತಾರೆ, ಇಲ್ಲ ಅಲ್ಲಿ ಕ್ವಾಂಟಿಟಿ ಬರೆಯೋಕ್ಕೆ ಮಿಸ್ ಮಾಡ್ತಾರೆ, ಕೌಂಟ್ ಪ್ರಾಪರಾಗಿ ಇರೋಲ್ಲ, ಈ ಥರ ಮಾಡ್ತಾಯಿದ್ರು ಟೋಟಲ್ಲು. ಇವ್ರು ಕಾರ್ತಿಕ್ ಅವ್ರು ಹೇಳ್ತಾಯಿದ್ರು, ಹೆಂಗಪ್ಪ ಈಗ ಕೊಟ್ಟರು ಇದು ಟಾಸ್ಕು, ಇಲ್ಲಾಂದರೆ ಕಳಪೆಲ್ಲ ಸಿಗಿಸ್ಬಿಡ್ತಾರೆ ನನ್ನ ಅಂತ ಹೇಳಿದ್ರು. ಇದಾದಮೇಲೆ ಆದರೂ ಬಿಗ್ ಬಾಸ್ ಅವರು ಇದು ಕೊಟ್ಟರು, ನಿಮ್ಮದು ಏನೋ ನಿಮ್ಮ ಲಕ್ಸುರಿ ಬಜೆಟ್ ಟಾಸ್ಕನ್ನು ನೋಡೋಕ್ಕೆ ಜನರ ಆಚೆಯಿಂದ ವೆಯ್ಟ್ ಮಾಡ್ತಾಯಿದ್ದಾರೆ ಜನ ಎಣಿಸ್ಕೊಂಡು ಅಂತ ಸಖತ್ತಾಗಿ ಗೇಲಿ ಮಾಡಿದ್ರು. ಆಗಲೂ ನಗೀತಾ ಇದ್ದಾರಪ್ಪ, ಅವ್ರಿಗೇನು ಅರ್ಥ ಆಯ್ತು ಏನೋ. ಈಗ ಗೆಲ್ಸೋಕ್ಕೆ ಒಂದಿದೆ, ನೀವು ಒಂದು ಆ್ಯಕ್ಟಿಂಗ್ ಮಾಡಿ ತೋರಿಸ್ಬೇಕು. ಆ್ಯಕ್ಟಿಂಗ್ ಮಾಡಿ ತೋರಿಸಿದ್ರೆ ಅದು ಚೆನ್ನಾಗಿ ಜನರು ನಗಿಬೇಕು, ನೀವು ನಗಿಬೇಕು, ಅಂಥ ಆ್ಯಕ್ಟಿಂಗ್ ಇರಬೇಕು ಅಂತ. ಇದಕ್ಕೆ ನಮ್ರತಾ ಅವರು ವರ್ತೂರವ್ರು ಮಾಡಿದ್ರು. ಯಾರ್ದು ಗೊತ್ತಾ? ವರ್ತೂರವರು ಕಾರ್ತಿಕ್ ಬಗ್ಗೆ ನಮ್ರತಾ ಅವ್ರ ಸಂಗೀತ ಥರ ಸೂಪರಾಗಿ ಮಾಡಿದ್ರು, ತುಂಬ ಚೆನ್ನಾಗಿತ್ತು ಅವ್ರು ಮಾಡಿದ್ದು. ವರ್ತೂರವ್ರು ಈ ಲೆವೆಲ್ ಫಸ್ಟಿಂದ ಮಾಡಿದರೆ ಎಲ್ಲೋ ಇರ್ತಾಯಿದ್ರು. ಸೇಮ್ ಕಾರ್ತಿಕ್ ಆ್ಯಕ್ಟಿಂಗೆ, ಇವ್ರನ್ನ ಸಂಗೀತ ಆ್ಯಕ್ಟಿಂಗೆ, ಸಾರಿ ಕೇಳೋದು, ಸಮಾಧಾನ ಮಾಡೋದು, ತಿರ್ಗಾ ಕೋಪ ಬರ್ಸ್ಕೊಡೋದು. ಇವ್ರು ಕಾರ್ತಿಕ್ ಅವ್ರು ಸಮಾಧಾನ ಮಾಡೋದು, ತಿರ್ಗಾ ಕೋಪ ಬರೋದು ಅವ್ರದ್ದು, ತುಂಬ ಚೆನ್ನಾಗಿ ಮಾಡೋರು. ಇದಾದಮೇಲೆ ಇವರು ವಿನಯ್, ಕಾರ್ತಿಕ್, ತುಕಾಲಿ ಇವ್ರು ಮಾಡಿದ್ರು. ಇವ್ರನ್ನ ಕರ್ಕೊಂಡೋಗಿ ಇದು ಮಾಡೋದಾರ, ಎಂಕ್ವೈರಿ ಮಾಡ್ತಾರೆ ತುಕಾಲಿ ಅವರು. ಅದು ಸ್ವಲ್ಪ ಬೋರ್ ಇತ್ತು, ಓಕೆ ಅನ್ನಿಸ್ತು. ಅದಾದಮೇಲೆ ತಿರ್ಗಾ ವರ್ತೂರ ಆ್ಯಕ್ಟೇ ಬಂತು. ಹೇಳ್ಬೇಕಂದ್ರೆ ವರ್ತೂರರು ಇಷ್ಟು ವಾರದಲ್ಲಿ ಇಷ್ಟು ದಿನದಲ್ಲಿ ಇವತ್ತಂತೂ ಸೂಪರಾಗಿ ಮಾಡಿದ್ರು. ನೀವು ಎಪಿಸೋಡ್ ನೋಡಿದವ್ರಿಗೆ ಗೊತ್ತಾಗಿರುತ್ತೆ. ಇಷ್ಟಕ್ಕೆ ಅದು ಮುಗೀತು. ನೋಡ್ಬೇಕು ಇವತ್ತೇನಾಗುತ್ತೆ ಅಂತ. ಇಷ್ಟು ಹೇಳಿ ನಾನು ರಿವ್ಯೂನ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ರಿವ್ಯೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್. ಬಾಯ್ ಆಲ್.